ನಮಸ್ಕಾರ. ಸ್ಟಾರ್ ಹೋಮಿಯೋಪತಿ ಅರ್ಪಿಸುವ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಯಾವುದೇ ಕಾಯಿಲೆ ಆದರೂ ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಉಲ್ಬಣವಾಗತ್ತೆ. ಅದೇ ರೀತಿ ಅಸ್ತಮಾ ಕಾಯಿಲೆ ಕೂಡ ನಿರ್ಲಕ್ಷ್ಯ ಮಾಡಿದ್ರೆ ಮಾರಣಾಂತಿಕವಾಗೋ ಸಾಧ್ಯತೆ ಇದೆ. ಹಾಗೆ ಅಸ್ತಮಾ ಕಾಯಿಲೆ ಯಾಕೆ ಬರುತ್ತೆ, ಅಸ್ತಮಾ ಕಾಯಿಲೆ ಇರೋರು ವಹಿಸಬೇಕಾದಂತಹ ಮುನ್ನೆಚ್ಚರಿಕೆಗಳೇನು, ಹಾಗೆ ಹೋಮಿಯೋಪತಿಯಲ್ಲಿ ಅಸ್ತಮಾಗೆ ಇರುವಂತಹ ಚಿಕಿತ್ಸಾ ವಿಧಾನಗಳು ಏನು ಎಂಬುದರ ಬಗ್ಗೆ ಇವತ್ತಿನ ನಿತ್ಯ ಸಂಜೀವಿನಿಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಹಾಗಾದ್ರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಇವತ್ತು ನಮ್ಮ ಜೊತೆ ಇದ್ದಾರೆ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ಆನಂದ್. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಈ ಅಸ್ತಮಾ ಅನ್ನುವಂತಹ ಕಾಯಿಲೆ ಸಾಮಾನ್ಯವಾಗಿ ಬಹಳಷ್ಟು ಜನರಲ್ಲಿ ಕಂಡು ಬರ್ತಿದೆ. ಒಂದು ಹಾಸ್ಪಿಟ್ಲಿಗೆ 100 ಜನ ಹೋದ್ರೆ ಅದರಲ್ಲಿ 50 ಜನ ಅಸ್ತಮಾ ಪೇಷಂಟ್ಸೇ ಇರ್ತಾರೆ ಅನ್ನೋದು ಬಹಳಷ್ಟು ಜನ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ. ಹಾಗಾಗಿ ಈ ಅಸ್ತಮಾ ಅನ್ನೋ ಕಾಯಿಲೆ ಇತ್ತೀಚೆಗೆ ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು ಡಾಕ್ಟರ್? ಓಕೆ, ಅಸ್ತಮಾ ಅಂದರೆ ಏನು? ಅಸ್ತಮಾ ಅಂದರೆ ಕ್ರಾನಿಕ್ ಇನ್ಫ್ಲಮೇಟರಿ ಡಿಸೀಸ್ ಇನ್ ಯುವರ್ ಏರ್ವೇ. ನಿಮ್ಮ ಲಂಗ್ಸ್ ಒಳಗಡೆ ಒಂದು ಟ್ರೀ ಥರ ಇರುತ್ತೆ, ಬ್ರ್ಯಾಂಚಸ್ ಥರ, ಅದರಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ. ಅದಕ್ಕೆ ನಿಮ್ಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಆ ಟ್ಯೂಬ್ ಅಂತ ಇರುತ್ತೆ, ಟ್ಯೂಬಿಂದ ಗಾಳಿ ಹೋಗಬೇಕು, ಅದು ಬ್ರಾಂಕೆಲ್ ಅಂತ ಹೇಳ್ತೇವೆ ನಾವು. ಆ ಟ್ಯೂಬ್ ಒಳಗಡೆ ಏನಾದರೂ ತೊಂದರೆಗಳು ಆದರೆ ಅಲ್ಲಿ ಮ್ಯೂಕೋಸ್ ಸೀಕ್ರೇಷನ್ ಅಂತ ನಾವು ಹೇಳ್ತೇವೆ. ಯೂಶ್ವಲಿ ಆಗಿ ತೊಂದರೆ ಆಗೋದು ಕಾಣೋದು ಮ್ಯೂಕೋಸ್ ಸೀಕ್ರೇಷನ್ ಜಾಸ್ತಿ ಆಗುತ್ತೆ. ಅಂದರೆ ನಾವು ಈ ಸುಂಬಳು ಅಂತ ಹೇಳ್ತೇವೆ, ಆ ಥರ ಜೆಲ್ಲಿ ಥರ ಮ್ಯೂಕೋಸ್ ಸೀಕ್ರೇಷನ್ ಜಾಸ್ತಿ ಆಗುತ್ತೆ ಟ್ಯೂಬ್ ಹತ್ರ. ಆ ಟ್ಯೂಬ್ ಹತ್ರ ಯಾವಾಗ ಜಾಸ್ತಿ ಆದಾಗ ಟ್ಯೂಬ್ ಥಿಕ್ನೆಸ್ ಆಗುತ್ತೆ. ಥಿಕ್ನೆಸ್ ಆಗೋದ್ರಿಂದ ಗಾಳಿ ಕರೆಕ್ಟಾಗಿ ನಿಮ್ಮ ಲಂಗ್ಸಿಗೆ ಹೋಗಲ್ಲ. ಲಂಗ್ಸ್ ಮುಖಾಂತರ ದೇಹಕ್ಕೆಲ್ಲ ಹೋಗಬೇಕು. ಆ ಲಂಗ್ಸ್ನಲ್ಲಿ ಯಾವಾಗ ಅಬ್ಸ್ಟ್ರಕ್ಷನ್ ಆದರೆ ಒಂದೊಂದಾಗಿ ಸೈನ್ಸ್ ಕಾಣ್ಬೋದು. ಸಿಂಪ್ಟಮ್ಸ್ ಯಾವ ಥರ ಕಾಣುತ್ತೆ ಅಂದರೆ ಯೂಶ್ವಲಿ ಆಗಿ ಜಾಸ್ತಿನೇ ಕಫಿಂಗ್ ಜಾಸ್ತಿನೇ ಆಗುತ್ತೆ ಒಂದು. ಸೆಕೆಂಡು ವೀಸಿಂಗ್ ಜಾಸ್ತಿನೇ ಆಗುತ್ತೆ. ಗುರ ಸೌಂಡು ಅಥವಾ ವಿಸಿಲ್ ಥರ ಸೌಂಡು ಈ ಥರ ಕಂಡು ಬರುತ್ತೆ. ಆಮೇಲೆ ಮುಖ್ಯವಾದ ಕಾರಣ ಥರ್ಡ್ ಅಂತಂದರೆ ಶಾರ್ಟ್ನೆಸ್ ಆಫ್ ಬ್ರೀತ್, ಅಂದರೆ ಉಸಿರು ಆಡೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ಉಸಿರು ತಗೋಬೇಕು ಬಿಡಬೇಕಂದ್ರೆ ಕಷ್ಟ ಆಗುತ್ತೆ. ಬಿಕಾಸ್ ಆಫ್ ಅಬ್ಸ್ಟ್ರಕ್ಷನಿಂದ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ಸ್ವಲ್ಪ ನಡೆದಾಡಬೇಕಂತಂದರೆ ಆಯಾಸ ಆಗೋದು, ಸುಸ್ತಾಗೋದು, ವೀಕ್ನೆಸ್ ಆಗೋದು ಈ ಥರ ಎಲ್ಲ ಕಾಣುತ್ತೆ. ಇದು ಯಾರ್ಯಾರಿಗೆ ಕಂಡು ಬರುತ್ತೆ ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೆ ಕಂಡು ಬರ್ಬೋದು. ಯೂಶ್ವಲಿ ಆಗಿ ಕ್ಲಿನಿಕಲ್ಲಿ ನಮ್ಮ ಹತ್ರ ನೋಡಿದಾಗ ಚಿಕ್ಕ ಮಕ್ಕಳಲ್ಲಿ ಸಿಂಪ್ಟಮ್ಸ್ಗಳು ಜಾಸ್ತಿನೇ ಕಾಣುತ್ತೆ. ಇದು ಯಾಕಾಗುತ್ತೆ? ಯೂಶ್ವಲಿ ಕಾಸ್ ಏನಂತಂದರೆ ಒಂದು ಜೆನೆಟಿಕ್ ಕಾಸ್ ಆಗಿರ್ಬೋದು, ತಂದೆ ತಾಯಿಯಿಂದ ಬಂದಿರ್ಬೋದು, ಅಥವಾ ಒಂದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಏರ್ ಪೊಲ್ಯೂಷನ್ಸ್. ನಮ್ಮ ಬೆಂಗಳೂರು ಮೆಟ್ರೋ ಸಿಟಿದಲ್ಲಿ ಏರ್ ಪೊಲ್ಯೂಷನ್ ಜಾಸ್ತಿನೇ ಇದರಿಂದ ಇಲ್ಲಿ ಬೆಂಗಳೂರಲ್ಲಿ ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಜಾಸ್ತಿನೇ ಆಗ್ತಾ ಇರುತ್ತೆ. ಅಥವಾ ಎಲ್ಲಿ ಧೂಳು ಆಗಿ ಇರುತ್ತೆ ಅಲ್ಲಿ ಸಮಸ್ಯೆಗಳೂ ಜಾಸ್ತಿನೇ ಆಗುತ್ತೆ. ಯಾವಾಗ ನಾವು ಎನ್ವೈರ್ಮೆಂಟಲ್ ಎಕ್ಸ್ಪೋಸರ್ ಪದೇ ಹೋಗ್ತಾ ಇರುತ್ತೆ ಅವಾಗ ನಮ್ಮ ಸಮಸ್ಯೆಗಳು ಹಾಕ್ಕೊಂಡು ಬರುತ್ತೆ. ಯೂಶ್ವಲಿ ಆಗಿ ನಾವು ಕ್ಲಿನಿಕಲ್ಲಿ 2 ಪ್ರಕಾರ ನೋಡ್ತೇವೆ. ಒಂದು ಜೆನೆಟಿಕ್ ಅಥವಾ ಒಂದು ಅಲರ್ಜಿದಿಂದ ಏನಾದರೂ ಸಮಸ್ಯೆಗಳು ಬಂದಿದೆನಾ ಅಥವಾ ಇಲ್ಲ ನೋಡಬೇಕಾಗತ್ತೆ. ಯೂಶ್ವಲಿ ಆಗಿ 75% ಅಲರ್ಜಿ ಸಿಂಪ್ಟಮ್ಸ್ಗಳು ಜಾಸ್ತಿನೇ ಕಾಣುತ್ತೆ. ಇದಕ್ಕೆ ನಾವು ಹೇಳ್ತೇವೆ ಅಲರ್ಜಿ ಅಸ್ತಮಾ ಅಂತ ಹೇಳ್ತೇವೆ. ಅಲರ್ಜಿ ಅಂದರೆ ಏನು? ಅಲರ್ಜಿ ಅಂತಂದರೆ ಹೈಪರ್ ಸೆನ್ಸಿಟಿವಿಟಿ ಡಿಸ್ಆರ್ಡರ್ ಆಫ್ ದ ಇಮ್ಯುನಿಟಿ ಸಿಸ್ಟಮ್. ನಿಮ್ಮ ಇಮ್ಯುನಿಟಿ ಯಾವಾಗ ಇಂಪೇರ್ಮೆಂಟ್ ಆಗುತ್ತೆ ಇವಾಗ ಈ ಥರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ಹೇಳ್ದಂಗೆ ಕಫಿಂಗ್ ಆಗಲಿ, ವೀಸಿಂಗ್ ಆಗಲಿ, ಅಥವಾ ಸ್ನೀಸಿಂಗ್ ಆಗಲಿ, ಅಥವಾ ಉಸಿರಾಟಕ್ಕೆ ತೊಂದರೆಗಳಾಗಲಿ ಈ ಥರ ಕಂಡು ಬರುತ್ತೆ. ಯೂಶ್ವಲಿ ಆಗಿ ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಸಿಟಿದಲ್ಲಿ ಅಲರ್ಜಿ ಸಿಂಪ್ಟಮ್ಸ್ಗಳು ಜಾಸ್ತಿನೇ ಇರುತ್ತೆ. ಡಾಕ್ಟರ್, ಜಾಸ್ತಿ ಬೆಂಗಳೂರು ಅಂತ ನಗರ ಪ್ರದೇಶಗಳಲ್ಲಿ ಅಲರ್ಜಿ ಸಿಂಪ್ಟಮ್ಸ್ ಇರುತ್ತೆ. ಆದರೆ ಇತ್ತೀಚೆಗೆ ಕೆಲವು ಹಳ್ಳಿಗಳಿಗೆ ಅಲ್ಲೆಲ್ಲ ಪೊಲ್ಯೂಷನ್ಸ್ ಇರೋದಿಲ್ಲ, ಏನಿರೋದಿಲ್ಲ, ಆದರೂ ಸಹ ಹಳ್ಳಿಗಳ ಕಡೆನೂ ಸಹ ಅಸ್ತಮಾ ಜಾಸ್ತಿ ಆಗ್ತಿದೆ. ಇದು ಜೆನೆಟಿಕ್ ಪ್ರಾಬ್ಲಮ್ ಇರುತ್ತಾ ಇಲ್ಲ ಅಲರ್ಜಿ ಪ್ರಾಬ್ಲಮ್ ಇರುತ್ತೆ? ಓಕೆ, ಇವಾಗ ಕೆಲವರು ಫಾರ್ಮರ್ಸ್ ಯೂಸ್ ಮಾಡ್ತಾರೆ, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ. ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಇಂದನೂ ಸಮಸ್ಯೆಗಳು ಬರುತ್ತೆ. ಅಥವಾ ಕೆಲವೊಂದು ಮೆಡಿಸಿನ್ಸ್ ತೊಗೊಂಡ್ರಿಂದ ಬೀಟಾ ಬ್ಲಾಕರ್ ಆಗಲಿ, ಈ ಬೀಟಾ ಬ್ಲಾಕರ್ ಇಂದ ಮೆಡಿಸಿನ್ಸ್ ಇಂದನೂ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅಥವಾ ಕೆಲವೊಂದು ಡ್ರಗ್ಸ್, ಮೆಡಿಕೇಶನ್ ಅದರಿಂದನೂ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಇರುತ್ತೆ, ಅಸ್ತಮಾ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಫಾರ್ಮರ್ಸ್ ಯೂಶ್ವಲಿ ಆಗಿ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ ಇದರಲ್ಲಿ, ಅವರು ಅಗ್ರಿಕಲ್ಚರಲ್ಲಿ, ಅದರಿಂದನೂ ಅವ್ರಿಗೆ ಕನ್ವರ್ಟ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಯೂಶ್ವಲಿ ಹಳ್ಳಿ ಊರಿನಲ್ಲಿ ಸಾಮಾನ್ಯವಾಗಿ ಪರ್ಸೆಂಟೇಜ್ ವೈಸ್ ನೋಡಬೇಕಂದ್ರೆ ಕಮ್ಮಿನೇ ಇರುತ್ತೆ.
ಬೆಂಗಳೂರು ಸಿಟಿ ಅಥವಾ ಮೆಟ್ರೋ ಸಿಟಿ ಅಥವಾ ಡಿಸ್ಟ್ರಿಕ್ಟ್ ವೈಸ್ ಎಲ್ಲಿ ಎಕ್ಸ್ಪೋಜರ್ ಆದ ಧೂಳು ಡಸ್ಟ್ ಎಲ್ಲಿ ಇರುತ್ತೆ ಅಲ್ಲಿ ಸಮಸ್ಯೆಗಳು ಚಾನ್ಸಸ್ ಜಾಸ್ತಿ ಜಾಸ್ತಿನೇ ಮಕ್ಕಳಿಗೆ ಬರುತ್ತೆ ಅಂದ್ರೆ ಡಾಕ್ಟರ್ ನೀವು. ಆದ್ರೆ ಮಕ್ಕಳಿಗೆ ಅಸ್ತಮಾ ಅನ್ನೋದು ಬಂದ್ರೆ ಈ ಒಂದು 4 ವರ್ಷದಲ್ಲೋ 2 ವರ್ಷದಲ್ಲೋ ಅದು ಬೇಗ ವಾಸಿ ಮಾಡಬಹುದು ಅಂತ ಹೇಳ್ತಾರೆ. ಅದೇ ರೀತಿ ದೊಡ್ಡವ್ರಿಗೆ ಬಂದ್ರೂ ಸಹ ಹೋಮಿಯೋಪತಿಯಲ್ಲಿ ಬೇಗ ಗುಣಮುಖ ಮಾಡ್ಬೋದಾ? ಹೌದು. ಫಸ್ಟ್ ಯೂಶ್ವಲಿ ಆಗಿ ಅಸ್ತಮಾ ಸ್ಟಾರ್ಟ್ ಆಗೋದು ಫಸ್ಟ್ ರೈನೈಟಿಸ್ ಅಂತ ಸ್ಟಾರ್ಟ್ ಆಗುತ್ತೆ. ಅಲರ್ಜಿ ರೈನೈಟಿಸ್ ಮೂಗು ಸೋರೋದ್ರಿಂದ ಸ್ಟಾರ್ಟ್ ಆಗುತ್ತೆ. ರನ್ನಿಂಗ್ ನೋಸ್ ಅಥವಾ ನೇಸಲ್ ಸ್ವೆಲ್ಲಿಂಗ್ ಆಗೋದು, ಮೂಗು ಕಟ್ಕೊಳೋದಾಗಲಿ, ಅಲ್ಲಿಂದ ಸ್ಟಾರ್ಟ್ ಆದಮೇಲೆ ಸೈನಸೈಟಿಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕನ್ವರ್ಟ್ ಇಂಟು ಅಸ್ತಮಾ. ಹೋಮಿಯೋಪತಿ ಮೆಡಿಸಿನ್ಸ್ ಯಾವ ಥರ ಅಂದರೆ ಆ ರೂಟ್ ಕಾಸ್ ತೆಗಿಬೇಕಾಗುತ್ತೆ. ಆ ಹೈಪರ್ ಸೆನ್ಸಿಟಿವಿಟಿ ಅಲರ್ಜಿ ಸಿಂಪ್ಟಮ್ಸ್ ಇದ್ದರೆ ಆ ಹೈಪರ್ ಸೆನ್ಸಿಟಿವಿಟಿ ಡಿಸಾರ್ಡರ್ ಆಫ್ ದ ಇಮ್ಯುನಿಟಿ ಸಿಸ್ಟಮ್ ಇಂಪೇರ್ ಆದಾಗ ಬಿಕಾಸ್ ಆಫ್ IgE ಆ್ಯಂಟಿಬಾಡೀಸ್ ಮತ್ತು ಹಿಸ್ಟಮಿನ್ ರಿಲೀಸ್ ಆಗ್ತಾ ಇರುತ್ತೆ. ಅದು ಕಡಿಮೆ ಮಾಡಬೇಕಾಗುತ್ತೆ. ಜಸ್ಟ್ ಫಾರ್ ಆರ್ಟಿಫಿಷಿಯಲ್ ಅದು 1 ದಿವಸ 2 ದಿವಸ ಆ ಥರ ಟೆಂಪ್ರರಿ ಮೆಡಿಸಿನ್ಸ್ ತೊಗೊಂಡ್ರೆ ಆ ಟೆಂಪ್ರರಿ ಸೊಲ್ಯೂಷನ್ ಇರುತ್ತೆ. ಪರ್ಮನೆಂಟಾಗಿ ಸೊಲ್ಯೂಷನ್ ಇರಬೇಕಂತಂದರೆ ಕರೆಕ್ಟಾಗಿ ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ಆ ರೂಟ್ ಕಾಸ್ ತೆಗಿಬೇಕಾಗುತ್ತೆ. ರೂಟ್ ಕಾಸ್ ಯಾವ ಥರ ಅಂತಂದರೆ IgE ಆ್ಯಂಟಿಬಾಡೀಸ್ ಮತ್ತು ಹಿಸ್ಟಮಿನ್ ದೇಹದಲ್ಲಿ ರಿಲೀಸ್ ಆಗ್ತಾರಿಂದ ಅದು ಅಬ್ಸ್ಟ್ರಕ್ಟ್ ಆಗ್ತಾ ಇರುತ್ತೆ ದೇಹದಲ್ಲಿ. ಅದು ಕರೆಕ್ಟಾಗಿ ಪರ್ಮನೆಂಟಾಗಿ ರೂಟ್ ಕಾಸ್ ತೆಗೆದ್ರೆ ಈ ಅಸ್ತಮಾ ಸಿಂಪ್ಟಮ್ಸ್ಗಳೆಲ್ಲ ಕಮ್ಮಿ ಹಾಕೊಂಡು ಹೋಗುತ್ತೆ. ಅಥವಾ ನಿಮ್ಮದು ಕಫ್ ಆಗಲಿ, ವೀಸಿಂಗ್ ಆಗಲಿ ಅಥವಾ ಸ್ನೀಸಿಂಗ್ ಆಗಲಿ ಈ ಸಿಂಪ್ಟಮ್ಸ್ಗಳೆಲ್ಲ ಕಮ್ಮಿ ಹಾಕೊಂಡು ಹೋಗುತ್ತೆ. ಡಾಕ್ಟರ್, ಅಲೋಪತಿಕ್ ಮೆಡಿಸಿನ್ ಅಲ್ಲಿ ಅಸ್ತಮಾಗೆ ನಾವು ಚಿಕಿತ್ಸೆ ತಗೊಂಡ್ರೆ ಅದು ಮತ್ತೆ ಬರೋ ಚಾನ್ಸಸ್ ತುಂಬಾ ಇದೆ ಅಂತ ವೈದ್ಯರುಗಳೇ ಸಹ ಹೇಳ್ತಾರೆ. ಒಂದು 5 ವರ್ಷ ಇರುತ್ತೆ, ಮತ್ತೆ ಬರಬಹುದು, ತುಂಬಾ ಜಾಸ್ತಿ ಆದಾಗ ಅಥವಾ ಕೋಲ್ಡ್ ಸೀಸನ್ ಅಲ್ಲಿ ಮತ್ತೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ತಗೊಂಡ್ರೆ ಇದಕ್ಕಿಂತ ಭಿನ್ನವಾಗಿ ಪರ್ಮನೆಂಟ್ ಆಗಿ ಸೊಲ್ಯೂಷನ್ಸ್ ಸಿಗುತ್ತಾ? ಓಕೆ, ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗುತ್ತೆ, ಬಟ್ ಮ್ಯಾನೇಜ್ಮೆಂಟ್ ಸೇಮ್ ಇರುತ್ತೆ. ಅಲೋಪತಿ ಮ್ಯಾನೇಜ್ಮೆಂಟ್ ಮತ್ತು ಹೋಮಿಯೋಪತಿ ಮ್ಯಾನೇಜ್ಮೆಂಟ್ ಅಂದರೆ ಪದೇ ಪದೇ ಕೋಲ್ಡ್ ಎಕ್ಸ್ಪೋಜರ್ ಆದರೆ ಅಲ್ಲಿ ಸಮಸ್ಯೆಗಳು ಜಾಸ್ತಿನೇ ಆಗುತ್ತೆ. ಟ್ರಿಗರಿಂಗ್ ಫ್ಯಾಕ್ಟರ್ಸ್, ಅಗ್ರಿವೇಷನ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೇವೆ. ಅಥವಾ ಕೋಲ್ಡ್ ಫ್ರಿಜ್ ಐಟಮ್ಸ್, ಕೋಲ್ಡ್ ಥಿಂಗ್ಸ್ ಆ ಥರ ತೊಗೊಂಡ್ರೆ ಅದನ್ನು ಅಗ್ರಿವೇಷನ್ ಫ್ಯಾಕ್ಟರ್ಸ್ ಆಗುತ್ತೆ. ಥರ್ಡ್, ಡೆಸ್ಟ್ನಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಆದ್ರೂ ಅದು ತೊಂದರೆ ಆಗ್ತಾ ಇರುತ್ತೆ. ಇದೆಲ್ಲ ನಮ್ಮದು ಒಂದ್ಸಲ ಇಮ್ಯುನಿಟಿ ಬಿಲ್ಡಪ್ ಆದರೆ ಅದು ಹೋದರೆ ಎಕ್ಸ್ಪೋಸ್ ಆದರೆ 1 ದಿವಸ 2 ದಿವಸ ಅಥವಾ ಫೀವರ್ ಅಥವಾ ಮೂಗ್ನಲ್ಲಿ ಕಟ್ಕೊಳೋದು 1-2 ದಿವಸ ಅಥವಾ 3 ದಿವಸ ಆ ಥರ ಇರುತ್ತೆ. ಆಮೇಲೆ ಅಸ್ತಮಾದಿಂದ ಮುಂದೆ ಕಾಂಪ್ಲಿಕೇಶನ್ ಕನ್ವರ್ಟ್ ಆಗೋಕ್ಕೆ ಸ್ಟಾಪ್ ಆಗುತ್ತೆ. ಹೋಮಿಯೋಪತಿ ಮೆಡಿಸಿನ್ಸ್ ಅಂತಂದರೆ ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ. 1 ಸೆಕೆಂಡ್ ಅವ್ರದ್ದು ಇಮ್ಯುನಿಟಿ ಬೂಸ್ಟಪ್ ಆಗುತ್ತೆ. ಥರ್ಡ್ ಅವ್ರ ಜನರಲ್ ಕಂಪ್ಲೇಂಟ್ಸ್ ಅಂದರೆ ಹಶ್ಯೂ ಆಗಲ್ವಾ, ದೇಹದಲ್ಲಿರೋ ಅಸ್ತಮವನ್ನ ಹೋಗಲಾಡಿಸಿ ಅವ್ರ ದೇಹದಲ್ಲೇ ಇಮ್ಯುನಿಟಿ ಪವರ್ ಅನ್ನ ಬೆಳೆಸುತ್ತೆ. ಹೌದು. ಆ ಬಿಲ್ಡಪ್ ಆದಾಗ, ಇಮ್ಯುನಿಟಿ ಬಿಲ್ಡಪ್ ಆದಾಗ ಆ ಸೆನ್ಸಿಟಿವಿಟಿ, ಹೈಪರ್ ಸೆನ್ಸಿಟಿವಿಟಿ ಕಮ್ಮಿ ಹಾಕೊಂಡು ಹೋಗುತ್ತೆ. ಆಮೇಲೆ ದೇಹದಲ್ಲಿ ವೈಟ್ ಬ್ಲಡ್ ಸೆಲ್ಸ್, ಎಸ್ನೋಫಿಲ್ಸ್ ಅದನ್ನು ಪ್ರಾಪರಾಗಿ ನಾರ್ಮಲ್ ಆಗಿ ರೇಂಜಲ್ಲಿ ಬರುತ್ತೆ. ನಾರ್ಮಲ್ ಆಗಿ ರೇಂಜ್ನಲ್ಲಿ ಬಂದಾಗ ಈ ಸಿಂಪ್ಟಮ್ಸ್ಗಳೆಲ್ಲ ಕಮ್ಮಿನೇ ಹಾಕೊಂಡು ಹೋಗುತ್ತೆ. ಕಮ್ಮಿ ಆದಾಗ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಂತೀನಿ ಡಾಕ್ಟರ್. ಒಬ್ರು ಕಾಲರ್ ಇದ್ದಾರೆ, ಹರಿಪ್ರಕಾಶ್ ಅವರು ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಂದು ಪ್ರಾಬ್ಲಮ್ ಏನಂದ್ರೆ ಮೇಡಮ್, ನನಗೆ ಸೆಪ್ಟೆಂಬರ್ ಮಂಜು ಬೀಳುವಾಗ, ಮಂಜು ಬೀಳ್ತದೆ, ಚಳಿ ಸ್ಟಾರ್ಟ್ ಆಗುವಾಗ 2 ಮೂಗು ಬಂದಾಗಿ ನನಗೆ ಉಬ್ಬರದು ಅಸ್ತಮಾ ಸ್ಟಾರ್ಟ್ ಆಗ್ತದೆ. ಕೆಮ್ಮು 2 ಮೂಗು ಬಂದಾಗಿ. ಕೋಲ್ಡ್ ಸೀಸನ್ ಅಲ್ಲಿ ಮಾತ್ರ ಅಸ್ತಮಾ ಬರುತ್ತಾ? ಹೌದೌದು, ಇದೇ ಒಂದು 3-4 ಕೋಲ್ಡ್ ಸೀಸನ್ ಅಲ್ಲಿ ಮಾತ್ರ. ನಾನಂದ್ರೆ ಸಿಮೆಂಟ್ ಇದರಲ್ಲಿ ಕೆಲಸ ಮಾಡೋದು, ಅದರದ್ದು ನನ್ಗೆ ಏನಾದ್ರು ಏನು ಸಹ ಒಂದು 5-6-7 ವರ್ಷದಿಂದ ಕೆಲಸ ಮಾಡ್ತೇನೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಮಂಜು ಬೀಳ್ತದಲ್ಲ, ಮಂಜು ಬೀಳುವಾಗ ಸ್ಟಾರ್ಟ್ ಆದ್ರೆ ಒಂದು 3 ತಿಂಗಳು ತುಂಬಾ ಟ್ರೀಟ್ಮೆಂಟ್ ತಗೊಂತೀರಾ ನೀವು? ಆವಾಗ ನಾನೀಗ ಲೋಕಲ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇನೆ. ಅದು ಪ್ರತಿ ವರ್ಷ ಸಹ ಹೀಗೆ ಮಾತಾಡಿ ಪ್ರಕಾಶ್. ಓಕೆ, ಪ್ರತಿ ವರ್ಷ ಸಹ ಹೀಗೆ ಅದು ಪ್ರಾಬ್ಲಮ್ ಬರ್ತದೆ ನನಗೆ. ಓಕೆ, ಅದಕ್ಕೆ ಒಂದು 2 ಮೂಗು ಬಂದಾಗಿ ಮೊದಲು ಅಸ್ತಮಾ ಸ್ಟಾರ್ಟ್ ಆಗ್ತದೆ, ಮತ್ತೆ ಕೆಮ್ಮು ಸ್ಟಾರ್ಟ್ ಆಗ್ತದೆ. ಒಂದು 10 ನಿಮಿಷ ಕೆಮ್ಮು ಬರ್ತದೆ, ಮತ್ತೆ ಕೆಮ್ಮು ಕಮ್ಮಾಗಿ ಖಾಲಿ ಅಸ್ತಮಾ ಮಾತ್ರ ಇರ್ತದೆ. ಅದೊಂದು 15 ನಿಮಿಷ 20 ನಿಮಿಷ ಆವತ್ತಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತೇನೆ ಇದು ಮಾಡ್ಲಿಕ್ಕೆ. ಏನಾದ್ರೂ ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ ಅದಕ್ಕೆ? ಅಲೋಪತಿ ಅದು ಮೆಡಿಸಿನ್ಸ್ ಸ್ಟಾರ್ಟ್ ಅಲೋಪತಿಯಿಂದ ಏನು ಮಾಡ್ಲಿಲ್ಲ. ಈಗ ನಾವು ಲೋಕಲ್ ಆಗಿ ನಮ್ದೊಂದು ಚಿಕ್ಕ ಹಳ್ಳಿ ಇದು. ಓಕೆ, ಈ ಹಳ್ಳಿಯಿಂದ ನಾನು ಲೋಕಲ್ ಆಗಿ ಮದ್ದು ತಕೊಂಡ್ರೆ ಈಗ 1 ವಾರದಿಂದ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದೇನೆ. ಅವ್ರು ಸಹ ಹೇಳ್ತಾರೆ ಅದು ಎಲರ್ಜಿ ಆಗ್ತದೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ಪ್ರತಿ ವರ್ಷ ಸಹ ಹೀಗೆ ಇರ್ತದೆ. ಮತ್ತೆ ಯಾವ ಟೈಮ್ ಅಲ್ಲಿ ಇರುವುದಿಲ್ಲ, ಈ ಮಂಜು ಬೀಳುವ ಟೈಮ್ ಅಲ್ಲಿ ಮಾತ್ರ ಇದು ಜಾಸ್ತಿ. ತುಂಬಾ ಅಂದ್ರೆ ತುಂಬಾ ಉಪದ್ರ, ರಾತ್ರಿ ಮಲಗ್ಲಿಕ್ಕೆ ಎಂತದ್ದು ಆಗುದಿಲ್ಲ. ಓಕೆ, ಗಂಟಲು ನೋವು ಬರ್ತದೆ. ಓಕೆ, ಯೂಶುವಲಿ ಆಗಿ ರೇನಿ ಮತ್ತೆ ಡ್ಯಾಂಪ್ ವೆಟ್ ವೆದರ್ ನಲ್ಲಿ ಅಥವಾ ಈ ವಿಂಟರ್ ಸೀಸನ್ನಲ್ಲಿ ಎಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಾ ಹೇಳ್ದಂಗೆ ಮೂಗು ಕಟ್ಕೊಳ್ಳುತ್ತೆ, ಫಸ್ಟ್ ಸ್ಟಾರ್ಟಿಂಗ್ ಅಲರ್ಜಿ ರೈನೈಟಿಸ್ ಅಂತರ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಿ ಆಗಿ ಸೀಸನಲ್ಲಿ ಎಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಕೆಲವೊಬ್ಬರಿಗೆ.
ಕೆಲವೊಬ್ಬರಿಗೆ ಪೆರೆನಿಲ್ ಅಂತ ಹೇಳ್ತೇವೆ ನಾವು, ಪ್ರತಿ ತಿಂಗಳು ಇರುತ್ತೆ. ಕೆಲವೊಬ್ಬರಿಗೆ ಸೀಸನ್ ವೈಸ್ ಆ ಥರ ಇರುತ್ತೆ. ನಿಮಗೆ ಸೀಸನ್ ವೈಸ್ ಇದೆ, ಸೀಸನ್ ಅಲರ್ಜಿ ರೈನೈಟಿಸ್ ಅಂತರ ಸ್ಟಾರ್ಟ್ ಆಗಿರ್ಬೋದು. ಮೂಗು ಕಟ್ಕೊಳ್ಳುತ್ತೆ, ಅಥವಾ ಕಫ ಜಾಸ್ತಿ ಬರುತ್ತೆ, ಅಥವಾ ಮೂಗಿನಲ್ಲಿ ಬರ್ನಿಂಗ್ ಜಾಸ್ತಿ ಇರುತ್ತೆ, ಅಥವಾ ಮೂಗಿನಲ್ಲಿ ಇರಿಟೇಷನ್ ಜಾಸ್ತಿ ಆಗುತ್ತೆ, ಉಸಿರಾಟ ತೊಂದರೆಗಳು ಜಾಸ್ತಿನೇ ಆಗುತ್ತೆ. ಇದು ನೀವು ಇದು IG ಆ್ಯಂಟಿಬಾಡೀಸ್ ಯೂಶಲಿ ನಿಮಗೆ ಫ್ಲೇರಪ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿನೇ. ಯೂಶಲಿ ಡ್ಯಾಂಪ್ ವೆಟ್ ವೆದರ್ ಮತ್ತು ರೇನಿ ಅಥವಾ ವಿಂಟರ್ ಸೀಸನ್ನಲ್ಲಿ ಜಾಸ್ತಿನೇ ಆಗುತ್ತೆ. ಈ ನಿಮ್ಮ ದೇಹಕ್ಕೆ ಒಂದು ಇಮ್ಯುನಿಟಿ ಬೂಸ್ಟಪ್ ಮಾಡಬೇಕಾಗುತ್ತೆ. ಈ ಇಮ್ಯುನಿಟಿ ಬೂಸ್ಟಪ್ ಆದಾಗ ಈ ಸೆನ್ಸಿಟಿವಿಟಿ ಎಲ್ಲ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ, ಹೈಪರ್ ಸೆನ್ಸಿಟಿವಿಟಿ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಈ ಹೈಪರ್ ಸೆನ್ಸಿಟಿವಿಟಿ ಯಾವಾಗ ಕಮ್ಮಿ ಹಾಕ್ಕೊಂಡು ಹೋದಾಗ ಈ ಸಿಮ್ಟಮ್ಸ್ ಎಲ್ಲ ತೊಂದರೆ ಆಗೋದೆಲ್ಲ ಕಮ್ಮಿನೇ ಹಾಕ್ಕೊಂಡು ಹೋಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಇನ್ನು ಹೋಮಿಯೋಪತಿಯಲ್ಲಿ ಅಸ್ತಮಾಗೆ ಹೇಗೆಲ್ಲ ಚಿಕಿತ್ಸೆ ನೀಡಲಾಗುತ್ತೆ, ಯಾವ ಚಿಕಿತ್ಸಾ ವಿಧಾನಗಳಿವೆ ಅಂತ ತಿಳಿಸ್ಕೊಡ್ತೀವಿ. ಈಗ ಅಭಿಷೇಕ್ ಅನ್ನೋರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಅಭಿಷೇಕ್, ಏನ್ ಸಮಸ್ಯೆ ಇದೆ? ಬೆಳಿಗ್ಗೆ ಎಲ್ಲ ಚೆನ್ನಾಗಿರ್ತೀನಿ, ನೈಟ್ 4:30 ಇಂದ 5:30ಗೆ ನಂಗೆ ಅಸ್ತಮ ಸ್ಟಾರ್ಟ್ ಆಗುತ್ತೆ. ಸಂಜೆ ಆಗ್ತಿದ್ದಂಗೆ ಅಸ್ತಮ ಸ್ಟಾರ್ಟ್ ಆಗತ್ತಾ? ಎಸ್ ಮೇಡಮ್, ವೀಸಿಂಗ್ ತರ ಸೌಂಡ್ ಬರುತ್ತೆ, ಬಟ್ ನಿದ್ದೆ ಮಾಡಕ್ ಆಗಲ್ಲ. ಅದಕ್ಕೆ ಹೋಮಿಯೋಪತಿಯಿಂದ ಯಾವ್ದಾರ ನಿಮ್ಮ ಏಜ್ ಎಷ್ಟು? 23. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ, ಅವರಿಗೆ ಕರೆ ಕಟ್ಟಾಗಿದೆ ಡಾಕ್ಟರ್, ಬಟ್ ಅವ್ರಿಗೆ ಏನು ಒಂದು ಪರಿಹಾರ ಇದೆ ತಿಳಿಸ್ಕೊಡಿ. ಓಕೆ, ಯೂಶಲಿ ಆಗಿ ಅಸ್ತಮಾ ಪೇಷಂಟಿಗೆ ಸಾಯಂಕಾಲ ಜಾಸ್ತಿನೇ ಆಗುತ್ತೆ. ಅಗ್ರಿವೇಷನ್ ಫ್ಯಾಕ್ಟರ್ಸ್ ಸಾಯಂಕಾಲ ಆಗ್ತಾ ಕೋಲ್ಡ್ ಥಿಂಗ್ಸ್ ಜಾಸ್ತಿನೇ ಆಗ್ತಾ ಇರುತ್ತೆ, ಟೆಂಪ್ರೇಚರ್ ಚೇಂಜಸ್ ಆಗ್ತಾ ಇರುತ್ತೆ, ಅದಕ್ಕೆ ಸಮಸ್ಯೆಗಳು ಜಾಸ್ತಿನೇ ಆಗುತ್ತೆ. ಅಥವಾ ಕೆಲವೊಬ್ಬರಿಗೆ ಬೆಳಗ್ಗೆ ಜಾಸ್ತಿನೇ ಆಗುತ್ತೆ, ಕೆಲವೊಬ್ಬರಿಗೆ ಮಿಡ್ ನೈಟ್ ಅಗ್ರಿವೇಷನ್ ಜಾಸ್ತಿನೇ ಆಗುತ್ತೆ. 1ರಿಂದ 2 ಅಥವಾ 2ರಿಂದ 7 ಗಂಟೆವರೆಗೂ ಇದ್ದೇ ಇರುತ್ತೆ. ಅಥವಾ ಎದ್ದಾಗೂ ಜಾಸ್ತಿನೇ ಉಸಿರಾಟಕ್ಕೆ ತೊಂದರೆಗಳು ಜಾಸ್ತಿನೇ ಇರುತ್ತೆ. ಅಲ್ಲಿ ಮಿಕೋಸ್, ನಾ ಹೇಳ್ದಂಗೆ ಮಿಕೋಸ್ ಸಿಕ್ರೇಷನ್, ನಿಮ್ಮ ಲಂಗ್ಸ್ ಒಳಗಡೆ ಒಂದು ಮಿಕೋಸ್ ಸಿಕ್ರೇಷನ್ ಜಾಸ್ತಿನೇ ಆಗುತ್ತೆ. ಅದು ಇರಿಟೇಷನ್ ಮಾಡಿದಾಗ ಕಫ ಜಾಸ್ತಿ ಬರುತ್ತೆ. ಕಫದಿಂದ ಅಲ್ಲಿ ಉಸಿರಾಟಕ್ಕೆ ತೊಂದರೆಗಳಾಗುತ್ತೆ. ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಸಫಿಕೇಷನ್ ಆಗೋದು, ಗಾಳಿ ಟ್ಯೂಬಿಂದ ನಿಮ್ಮ ಲಂಗ್ಸಿಗೆ ಹೋಗಲ್ಲ, ಲಂಗ್ಸಿಂದ ನಿಮ್ಮ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಕಮ್ಮಿನೇ ಆಗುತ್ತೆ. ಅದರಿಂದ ನಿಮಗೆ ತೊಂದರೆಗಳಾಗುತ್ತೆ. ತೊಂದರೆಗಳಾದಾಗ ಅದ್ರ ಜೊತೆಗೆ ಸೈಕಾಲಜಿ ಎಫೆಕ್ಟ್ನೂ ಆಗೋಕ್ಕೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮೂಡ್ ಸ್ವಿಂಗ್ ಆಗೋದು, ಇರಿಟೇಟ್ ಆಗೋದು, ಅಥವಾ ಆ್ಯಂಗರ್ ಬರೋದು, ಇದೆಲ್ಲ ಸಾಮಾನ್ಯ ಆಗಿ ಅಸ್ತಮಾ ಪೇಷಂಟಲ್ಲಿ ಕಂಡು ಬರುತ್ತೆ. ಅಥವಾ ಕಾನ್ಸ್ಟಂಟ್ ಆಗಿ ಒಂದು ಪ್ಲೇಸಲ್ಲಿ ಆಗಲ್ಲ, ರೆಸ್ಟ್ಲೆಸ್, ಓಡಾಡ್ತಾ ಇರಬೇಕು. ಯಾಕಂದರೆ ಗಾಳಿ ನಿಮ್ಮ ದೇಹಕ್ಕೆ ಆಕ್ಸಿಜನ್ಗೆ ಹೋಗಲ್ಲ, ಆಕ್ಸಿಜನಿಂದ ನಿಮ್ಮ ದೇಹಕ್ಕೆ ಸಪ್ಲೈ ಆಗಲ್ಲ, ಅದರಿಂದ ನಿಮ್ಮ ತೊಂದರೆಗಳು ಜಾಸ್ತಿನೇ ಆಗುತ್ತೆ. ಆಮೇಲೆ ಸಿಮ್ಟಮ್ಸ್ ಒಂದೊಂದಾಗಿ ಕಂಡು ಬರುತ್ತೆ. ಸಾಯಂಕಾಲ ಜಾಸ್ತಿ ಆಗುತ್ತೆ, ಕೆಲವೊಬ್ಬರಿಗೆ ಮಧ್ಯಾಹ್ನ ಜಾಸ್ತಿ ಆಗುತ್ತೆ, ಯೂಶ್ವಲಿ ಆಗಿ ಸಾಯಂಕಾಲ ಮತ್ತು ಬೆಳಗ್ಗೆ ಜಾಸ್ತಿನೇ ಆಗುತ್ತೆ. ಆಮೇಲೆ ಸಿಮ್ಟಮ್ಸ್ನ ಹೇಳ್ದಂಗೆ ವೀಸಿಂಗ್ ಸಾಯಂಕಾಲ ಜಾಸ್ತಿ ಆಗುತ್ತೆ, ಕೆಲವೊಬ್ಬರಿಗೆ ನೈಟ್ ಅಗ್ರಿವೇಷನ್ ಫ್ಯಾಕ್ಟರ್ ಜಾಸ್ತಿನೇ ಇರುತ್ತೆ, ಕೆಲವರು ಬೆಳಗ್ಗೆ ಜಾಸ್ತಿ ಆಗುತ್ತೆ, ಎದ್ದ ತಕ್ಷಣ ವೀಸಿಂಗ್ ಬರ್ತಾನೇ ಇರುತ್ತೆ, ಎದ್ದ ತಕ್ಷಣ ಕಫ ಜಾಸ್ತಿ ಬರ್ತಾನೆ ಇರುತ್ತೆ, ಎದ್ದ ತಕ್ಷಣ ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಜಾಸ್ತಿನೇ ಆಗ್ತಾನೆ ಇರುತ್ತೆ. ಎಲ್ಲ ಅಸ್ತಮಾ ಸಿಮ್ಟಮ್ಸ್ಗಳೆಲ್ಲ ಕಾಣ್ತಾ ಇರುತ್ತೆ. ನಿಮ್ಗೆ ಈ ಥರ ತೊಂದರೆ ಇದ್ದರೆ ಕರೆಕ್ಟಾಗಿ ಪ್ರಾಪರಾಗಿ ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ಆ ರೂಟ್ ಕಾಸ್ ತೆಗಿಬೋದು. ಅದು ಫಸ್ಟ್ ಎಲ್ಲಿಂದ ಆರಿಜಿನ್ ಆಗಿದೆ, ಅದು ತೊಂದರೆಗಳು ನಿಮ್ಮದು ಎಷ್ಟು ವರ್ಷದಿಂದ ಇದೆ, ಅದೆಲ್ಲ ನೋಡಿಬಿಟ್ಟು ಪ್ರಾಪರಾಗಿ ನಿಮ್ಮ ಮೆಡಿಸಿನ್ಸ್ ಕೊಟ್ಟರೆ, ನಮ್ಮ ಹೇಳೋದು ಹೋಮಿಯೋಪತಿ ಮೆಡಿಸಿನ್ಸ್ ಅಂದರೆ ಸಿಂಗಲ್ ರೆಮಿಡಿ ಅಂತ ಇರುತ್ತೆ. ಆ ಸಿಂಗಲ್ ರೆಮಿಡಿ ಪ್ರಾಪರಾಗಿ ನಿಮ್ಮ ಮೆಡಿಸಿನ್ಸ್ ಕೊಟ್ಟರೆ ಆ ರೂಟ್ ಕಾಸ್ ತೆಗಿಬೋದು. ಅದರ ಜೊತೆಗೆ ನಿಮ್ಮದು ಎನರ್ಜಿ ಲೆವೆಲ್ನು ಬೂಸ್ಟಪ್ ಆಗುತ್ತೆ. ಎನರ್ಜಿ ಲೆವೆಲ್ ಬೂಸ್ಟಪ್ ಆಗುತ್ತೆ. ಆಮೇಲೆ ಇಮ್ಯುನಿಟಿ ಪವರ್ನು ಡೆವಲಪ್ಮೆಂಟ್ ಆಗುತ್ತೆ. ಇಮ್ಯುನಿಟಿ ಯಾವಾಗ ಬೂಸ್ಟಪ್ ಆದಾಗ ಆವಾಗ ನಿಮ್ಮ ದೇಹದಲ್ಲಿ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಎಲ್ಲ ಕಮ್ಮಿನೇ ಹಾಕ್ಕೊಂಡು ಹೋಗುತ್ತೆ. ಇತ್ತೀಚೆಗೆ ಅಲರ್ಜಿ ಸಿಮ್ಟಮ್ಸ್ಗಳು ಜಾಸ್ತಿನೇ ಇರುತ್ತೆ. ಅಲರ್ಜಿ ಸಿಮ್ಟಮ್ಸ್ಗಳು ಯಾವಾಗ ದೇಹದಲ್ಲಿ ಎಫೆಕ್ಟ್ ಆದಾಗ, ಹೈಪರ್ ಸೆನ್ಸಿಟಿವಿಟಿ ಡಿಸಾರ್ಡರ್ ಆಫ್ ದ ಇಮ್ಯುನಿಟಿ ಸಿಸ್ಟಮ್ ಆದಾಗ
ಸೆನ್ಸ್ ಆರ್ಗನ್ನಲ್ಲಿ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೆನ್ಸ್ ಆರ್ಗನ್ಸ್ ಅಂದರೆ ಯೂಶ್ವಲಿ ಆಗಿ ನಾವು ಸ್ಕಿನ್ ಆಗಿರ್ಬೋದು ಅಥವಾ ನೋಸ್ ಆಗಿರ್ಬೋದು ಅಥವಾ ಇಯರ್ ಆಗಿರ್ಬೋದು ಅಥವಾ ಐಸ್ ಆಗಿರ್ಬೋದು. ಸ್ಕಿನ್ನಲ್ಲಿನೂ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಲರ್ಜಿ ಸಿಮ್ಟಮ್ಸಿಂದ. ಸ್ಕಿನ್ನಲ್ಲಿ ಅಂತಂದರೆ ಡರ್ಮಟೈಟಿಸ್ ಅಂತ ಹೇಳ್ಬೋದು. ಡರ್ಮಟೈಟಿಸ್ ಅಂದರೆ ಏನು? ಡರ್ಮಟೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ದ ಸ್ಕಿನ್ನಲ್ಲಿ ಇಚ್ಚಿಂಗ್ ಆಗಲಿ, ಬರ್ನಿಂಗ್ ಆಗಲಿ, ರ್ಯಾಷಸ್ ಆಗಲಿ ಈ ಥರ ಕಾಣುತ್ತೆ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಲಕ್ಷ್ಮಣ್ ಅವರು ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಾ, ಟ್ರೀಟ್ಮೆಂಟ್ ತಗೊಳಕ್ ಎಲ್ಲಿ ಬರ್ಬೇಕು ಅಂದ್ರೆ ಬರೀ ಅದನ್ನೇ ಹೇಳಿದ್ರು. ನಿಮ್ಗೆ ಅಸ್ತಮಾ ಇದೆಯಾ? ಓಕೆ, ಟ್ರೀಟ್ಮೆಂಟ್ ಎಲ್ಲಿ ತಗೋಬೇಕಂತ ಹೇಳ್ತಾ ಇದ್ದಾರೆ. ಜಯನಗರ, ಮಲ್ಲೇಶ್ವರಂ ಅಥವಾ ಹಲವಾರು ಡಿಸ್ಟಿಕಲ್ಲಿ ಇದೆ. ಸ್ಕ್ರೀನಲ್ಲಿ ಬರ್ತಾ ಇದೆ, ನಂಬರ್ ನೋಟ್ ಮಾಡ್ಕೊಳ್ಳಿ, ಕರೆ ಮಾಡಿ. ಖಂಡಿತ ನಿಮಗೆ ಒಂದು ಸೊಲ್ಯೂಷನ್ ಆಗಿ ಸಿಗುತ್ತೆ. ಪ್ರಾಪರಾಗಿ ಮೆಡಿಸಿನ್ಸ್ ನಮ್ಮ ಹತ್ರ ಹೋಮಿಯೋಪತಿ ಮೆಡಿಸಿನ್ಸ್ ಅಂದರೆ ನಾವು ಮಾಡರ್ನ್ ಮೆಡಿಸಿನ್ಸ್ ಆ ಥರ ಕೊಡ್ತೇವೆ. ಮಾಡರ್ನ್ ಮೆಡಿಸಿನ್ಸ್ ಅಂದರೆ ಏನು ಅಂತಂದರೆ ಇತ್ತೀಚೆಗೆ ಮಾಡರ್ನ್ ಮೆಡಿಸಿನ್ಸ್ ಯಾವಾಗೂ ಫೇಲ್ ಆಗೋಕ್ಕೆ ಚಾನ್ಸಸ್ ಕಡಿಮೆ ಆಗಿರುತ್ತೆ. ಯಾಕಂದರೆ ಪಾಸ್ಟ್ ಎಕ್ಸ್ಪೀರಿಯೆನ್ಸಲ್ಲಿ ಏನೇನು ಎಫೆಕ್ಟ್ ಆಗಿದೆ ಅದು ಪ್ರಾಪರಾಗಿ ಕರೆಕ್ಟಾಗಿ ಸ್ಪೆಸಿಫಿಕ್ ಮೆಡಿಸಿನ್ಸ್ ಕೊಟ್ಟರೆ ವರ್ಕ್ ಆಗ್ತಾ ಇದೆ. ಇತ್ತೀಚೆಗೆ ನಮ್ಮ ಕ್ಲಿನಿಕಲ್ಲಿ 70 to 80% ಕ್ಯೂರ್ ರೇಟ್ಸ್ ಎಲ್ಲ ಇದೆ. ಅಸ್ತಮಾ ಪೇಷಂಟ್ ಆಗಿರ್ಬೋದು ಅಥವಾ ಅಲರ್ಜಿ ಡರ್ಮೆಟೈಟಿಸ್ ಆಗಿರ್ಬೋದು ಅಥವಾ ಅಲರ್ಜಿ ಕಂಜೆಕ್ಟಿವೈಟಿಸ್ ಅಂದರೆ ಕಣ್ಣಲ್ಲಿನೂ ಅಲರ್ಜಿ ಸಮಸ್ಯೆದಿಂದನೂ ಕಣ್ಣಲ್ಲಿ ಎಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಕಣ್ಣಲ್ಲಿ ಅಂತಂದರೆ ಕಣ್ಣು ಬ್ಲರ್ರಿಂಗ್ ವಿಷನ್ ಆಗೋದು ಅಥವಾ ಕಣ್ಣು ಉರಿ ಆಗೋದು, ಕಣ್ಣೆಲ್ಲ ಕೆಂಪಾಗೋದು, ಇದು ಒಂದು ಅಲರ್ಜಿ ಸಿಮ್ಟಮ್ಸಿಂದನೂ ಅಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಬಿಕಾಸ್ ಆಫ್ ಇವಾಗ ವಿಂಟರ್ ಸೀಸನ್ನಲ್ಲಿ ಇದಾಗಿ ಕಾಮನ್ ಆಗಿ ಕಾಡುತ್ತೆ. ಈ ಕಾಮನ್ ಆಗಿ ಕಾಡೋದ್ರಿಂದ ಮುಂದೆ ಕಾಂಪ್ಲಿಕೇಟ್ ಆಗುತ್ತೆ. ಆ ಕಾಂಪ್ಲಿಕೇಟ್ ತಡೆಗಟ್ಟಿಸ್ಬೇಕಂದ್ರೆ ಪ್ರಾಪರಾಗಿ ನೀವು ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ಖಂಡಿತ ಆಗಿ ನಿಮ್ದು IgE ಆ್ಯಂಟಿಬಾಡೀಸ್ ಎಲ್ಲ ನಿಮ್ಮ ದೇಹದಲ್ಲಿ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಇಯರ್ ಎಫೆಕ್ಟ್ನೂ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇಯರ್ ಎಫೆಕ್ಟ್ ಅಂತಂದರೆ ಓಟೈಟಿಸ್ ಅಂತ ಹೇಳ್ಬೋದು. ಕಿವಿಯಲ್ಲಿ ಅಲರ್ಜಿ ಸಮಸ್ಯೆದಿಂದ ಕಿವಿಯಲ್ಲಿ ಸಮಸ್ಯೆಗಳೂ ಬರ್ಬೋದು. ಕಿವಿಯಲ್ಲಿ ಅಂತಂದರೆ ಕಿವಿ ಆರಲ್ ಫುಲ್ನೆಸ್ ಅಂದರೆ ಕಿವಿ ಭಾರ ಆಗೋದು, ಫುಲ್ನೆಸ್ ಆಗೋದು ಅಥವಾ ಡಿಸ್ಚಾರ್ಜ್, ಕಿವಿ ಸೋರೋದು, ಇದು ಅಲರ್ಜಿ ಸಿಮ್ಟಮ್ಸ್ ಇದ್ದವ್ರೂ ಕೆಲವೊಬ್ಬರಿಗೆ ಕಂಡು ಬರ್ಬೋದು. ಅಥವಾ ಕೆಲವೊಬ್ಬರಿಗೆ ಇಂಟೆಸ್ಟೈನ್ ಪ್ರಾಬ್ಲಮ್ ಅಂದರೆ ಹೊಟ್ಟೆ ಒಳಗಡೆ ಸಮಸ್ಯೆಗಳು ಬರ್ಬೋದು ಅಲರ್ಜಿ ಸಿಮ್ಟಮ್ಸಿಂದ. ಕೆಲವೊಬ್ಬರಿಗೆ ಊಟ ತೊಗೊಂಡ್ರೆ, ಫಿಶ್ ತೊಗೊಂಡ್ರೆ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಅಥವಾ ಹೊಟ್ಟೆ ಭಾರ ಆಗೋದು ಅಥವಾ ಉಬುಸ ಬರೋದು ಅಥವಾ ಕೆಲವೊಬ್ಬರಿಗೆ ಮೋಷನ್ಸ್ ಜಾಸ್ತಿನೇ ಪಾಸ್ ಆಗೋದು, ಡೈರಿಯಾ ಆಗೋದು. ಈಗ ವಿಂಟರ್ ಸೀಸನಲ್ಲಿ ಇದು ಅಲರ್ಜಿ ಸಿಮ್ಟಮ್ಸ್ ಸರ್ವೇ ಸಾಮಾನ್ಯ ಆಗಿ ಕಂಡು ಬರ್ಬೋದು. ಇದು ಫ್ಲೇರಪ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ ವಿಂಟರ್ ಸೀಸನ್ನಲ್ಲಿ ಬಿಕಾಸ್ ಆಫ್ ಹೈಪರ್ ಸೆನ್ಸಿಟಿವಿಟಿ ಡಿಸಾರ್ಡರ್ ಆಫ್ ದ ಇಮ್ಯುನಿಟಿ ಸಿಸ್ಟಮ್. ಯಾವಾಗ ನಿಮ್ಮ ಇಮ್ಯುನಿಟಿ ಇಂಪೇರ್ಮೆಂಟ್ ಆಗುತ್ತೆ ನಿಮ್ಮ ದೇಹದಲ್ಲಿ ಸೆನ್ಸ್ ಆರ್ಗನಲ್ಲಿ ಅಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಬಟ್ ಇವಾಗ ವಿಂಟರ್ ಸೀಸನ್ನಲ್ಲಿ ಅಸ್ತಮಾ ಕಾಮನ್ ಆಗಿ ಕಂಡು ಬರುತ್ತೆ. ಅಸ್ತಮಾ ಬಂದಾಗ ನಾ ಹೇಳ್ದಂಗೆ ಸಿಮ್ಟಮ್ಸ್ಗಳು ಎಲ್ಲ ನಿಮ್ಮ ದೇಹಗಳಲ್ಲಿ ಒಂದೊಂದಾಗಿ ಕಂಡು ಬರುತ್ತೆ. ಈ ಅಸ್ತಮಾ ಯಾವಾಗ ಕಮ್ಮಿ ಮಾಡಿದ್ರೆ ನಿಮಗೆ ದೇಹದಲ್ಲಿ ತೊಂದರೆಗಳು ಕಮ್ಮಿ ಆಗುತ್ತೆ, ನಿಮ್ಮ ಇಂಟೆನ್ಸಿಟಿ ದಿನನಿತ್ಯದ ಅವ್ರ ಜೀವನ ಕ್ರಮದಲ್ಲಿ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆಗಳನ್ನ ತಗೊಂಡ್ರೆ ಈ ವಿಂಟರ್ ಸೀಸನ್ ಅಲ್ಲಿ ಅವರು ಅಸ್ತಮಾದಿಂದ ಪಾರಾಗಬಹುದು ಅಂತ? ಇವಾಗ ಕೋಲ್ಡ್ ಎಕ್ಸ್ಪೋಜರ್ ಆಗೋದು ಕಡಿಮೆ ಆಗಬೇಕಾಗತ್ತೆ. ಮನೇಲಿ ಡಸ್ಟ್ ಎಲ್ಲ ಇದ್ದರೆ ಕ್ಲೀನ್ ಮಾಡಬೇಕಾಗತ್ತೆ. ವಿಂಡೋ ಹತ್ರ ಅಥವಾ ಬೆಡ್ಶೀಟ್ ಅವ್ರು ಯೂಸ್ ಮಾಡ್ತಾರೆ, ಅವರು ಅದು ವಾರ್ಮ್ ವಾಟರಿಂದ ಕ್ಲೀನ್ ಮಾಡಬೇಕಾಗುತ್ತೆ. ವೀಕ್ಲಿ 2 ಸಲ ಆ ಥರ ಮಾಡಲೇಬೇಕಾಗುತ್ತೆ. ಆಮೇಲೆ ಸೆಕೆಂಡ್ ಹೈಜಿನಿಕ್ ಫುಡ್ ಅಂತ ತೊಗೊಳ್ಳೇಬೇಕಾಗುತ್ತೆ. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಥವಾ ಪ್ರಾಪರಾಗಿ ನಿದ್ರೆ ಮಾಡಲೇಬೇಕಾಗುತ್ತೆ. ಖಂಡಿತ ನಿದ್ರೆ ಒಂದು 7 to 8 hours ನಿದ್ರೆ ಮಾಡಿದ್ರೆ ಹೈಪರ್ ಸೆನ್ಸಿಟಿವಿಟಿನೂ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಒಂದು ಸೆಕೆಂಡ್ ಡೈಟ್ ಹೇಳ್ದಂಗೆ ನನಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತೊಗೋಬೇಕಾಗುತ್ತೆ. ಥರ್ಡು ಸ್ವಲ್ಪ ವಾರ್ಮ್ ವಾಟ್ರ್ ಆ ಥರ ಯೂಸ್ ಮಾಡಬೇಕಾಗುತ್ತೆ. ವಾರ್ಮ್ ವಾಟ್ರ್ ಡ್ರಿಂಕಿಂಗ್ ಯೂಸ್ ಮಾಡಲೇಬೇಕಾಗುತ್ತೆ. ಆಮೇಲೆ ಕೋಲ್ಡ್ ಐಟಮ್ಸ್ ಎಲ್ಲ ಕಡಿಮೆ ಮಾಡಬೇಕಾಗುತ್ತೆ. ಕೋಲ್ಡ್ ವಾಟರ್ ಆಗಲಿ ಅಥವಾ ಕೋಲ್ಡ್ ಎಕ್ಸ್ಪೋಜರ್ ಆಗಲಿ ಅಥವಾ ಏರ್ ಪೊಲ್ಯೂಷನ್ಸ್ ಎಲ್ಲ ಎಕ್ಸ್ಪೋಜರ್ ಆಗೋದ್ರಿಂದ ಕಮ್ಮಿ ಮಾಡಿದ್ರೆ ಖಂಡಿತ ಅವರಿಗೆ ಸೆನ್ಸಿಟಿವಿಟಿ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಆವಾಗ ನಿಮ್ಗೆ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರುತ್ತೆ, ಅದರಿಂದ ನಿಮಗೆ ಸಮಸ್ಯೆ ಬರೋಕ್ಕೆ ಚಾನ್ಸಸ್ನು ಕಡಿಮೆ ಆಗಿರುತ್ತೆ. ಓಕೆ ಡಾಕ್ಟರ್, ಇನ್ನು ವೀಕ್ಷಕರೇ ನೀವು ಸಹ ಅಸ್ತಮಾದಿಂದ ಬಳಲ್ತಾ ಇದ್ರೆ ಸ್ಟಾರ್ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಿ ಪರಿಹಾರವನ್ನು ಕಂಡುಕೊಳ್ಬಹುದು. ಸಂಪರ್ಕಿಸಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಆನಂದ್ ಸ್ಟಾರ್ ಹೋಮಿಯೋಪತಿ ವೈದ್ಯರು, ಸ್ಟಾರ್ ಆಯುರ್ವೇದ, ಸ್ಟಾರ್ ಹೋಮಿಯೋಪತಿ ಶಾಖೆಗಳು ಮಲ್ಲೇಶ್ವರಂ, ಜಯನಗರ, ಮಂಗಳೂರು, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆಗಳು 9243477000. ಮತ್ತೊಂದು ದೂರವಾಣಿ ಸಂಖ್ಯೆ 9243477444.
ಡಾಕ್ಟರ್ ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಈ ಅಲರ್ಜಿ ಅಸ್ತಮಾ ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಇದರಿಂದ ವಹಿಸಬೇಕಾದಂತಹ ಮುನ್ನೆಚ್ಚರಿಕೆಗಳೇನು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದ. ಧನ್ಯವಾದ. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ನಾವು ಹೊಡುವಂತಹ ಸಮಯ ಆಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಆರೋಗ್ಯದ ಸಲಹೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.